ನಮಸ್ಕಾರ ಎಲ್ಲರಿಗೂ SIR ಎನ್ಯುಮರೇಷನ್ ಫಾರಂನ ಭರ್ತಿ ಮಾಡುವಾಗ ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಹಾಗೆ ಬರೆದೇನೆ ಬಿಡ್ತಾ ಇರಬಹುದು. ಯಾಕೆಂದ್ರೆ ಸಾಕಷ್ಟು ಜನರಿಗೆ ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಗೊತ್ತಿರಲ್ಲ. ಯಾಕೆಂದ್ರೆ ಈ ಒಂದು ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆನ ಪಡೆಯಬೇಕಾಗಿತ್ತು ಅಂತಂದ್ರೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮಗೆ ವಿವರಗಳು ಲಭ್ಯವಾಗುವಂಥದ್ದು ಅಂದ್ರೆ ಸಿಗುವಂಥದ್ದು. ನೀವು 2002ರ ಮತದಾರರ ಪಟ್ಟಿನ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಭಾಗದ ಸಂಖ್ಯೆನ ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಭಾಗದ ಸಂಖ್ಯೆನ ಆಯ್ಕೆ ಮಾಡಿಕೊಂಡು 2002ರ ಮತದಾರರ ಪಟ್ಟಿನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಒಂದು ವೇಳೆ ಏನಾದರೂ ನಿಮಗೆ ಭಾಗದ ಸಂಖ್ಯೆ ಗೊತ್ತಿರಲಿಲ್ಲ ಅಂತಂದ್ರೆ 2002ರ ಮತದಾರರ ಪಟ್ಟಿನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗಲ್ಲ, ಜೊತೆಗೆ ವಿವರಗಳನ್ನ ಕೂಡ ಪಡೆಯಕ್ಕೆ ಆಗಲ್ಲ. ಇವಾಗ ನೀವು ಭಾಗದ ಸಂಖ್ಯೆನ ಕೂಡ ನಿಮ್ಮ ಒಂದು ಮೊಬೈಲ್ನ ಮೂಲಕನೇ ಪಡೆಯಬಹುದಾಗಿರುತ್ತೆ. ಭಾಗದ ಸಂಖ್ಯೆನ ಯಾವ ರೀತಿಯಾಗಿ ಪಡೆಯಬೇಕು ಮತ್ತು ಕ್ರಮ ಸಂಖ್ಯೆನೂ ಕೂಡ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. GSP ಕಲರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. SIR ಎನ್ಯುಮರೇಷನ್ ಫಾರಂನ ನೀವು ಭರ್ತಿ ಮಾಡುವಾಗ ಅಥವಾ ತುಂಬುವಾಗ 2002ರ ಮತದಾರರ ವಿವರಗಳು ನಿಮಗೆ ಬೇಕಾಗಿರುತ್ತೆ. 2002ರ ಮತದಾರರ ವಿವರಗಳನ್ನ ನೀವು ಪಡೆಯಬೇಕಾಗಿತ್ತು ಅಂತಂದ್ರೆ ಪಟ್ಟಿ ಅಥವಾ ಲಿಸ್ಟ್ ನ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಲಿಸ್ಟ್ ನ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಭಾಗದ ಸಂಖ್ಯೆ ಕೂಡ ಬೇಕಾಗಿರುತ್ತೆ. ಭಾಗದ ಸಂಖ್ಯೆ ಯಾಕೆ ಬೇಕು ಅಂತಂದ್ರೆ ನೀವು ಡೌನ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಭಾಗದ ಸಂಖ್ಯೆ ನಿಮಗೆ ಮುಖ್ಯವಾಗಿ ಒಂದು ಆಯ್ಕೆ ಕೂಡ ಇರುತ್ತೆ. ಭಾಗದ ಸಂಖ್ಯೆನ ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಡೌನ್ಲೋಡ್ ಆಗುವಂತದ್ದು. 2002ರ ಮತದಾರರ ಪಟ್ಟಿನ ನೀವು ಡೌನ್ಲೋಡ್ ಮಾಡದೇನೆ ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ ನ ಮೂಲಕನೇ ಭಾಗದ ಸಂಖ್ಯೆ ಮತ್ತು ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ವಿವರಗಳನ್ನ ನೀವು ಪಡೆಯಬಹುದಾಗಿರುತ್ತೆ. ಯಾವ ರೀತಿಯಾಗಿ ಭಾಗದ ಸಂಖ್ಯೆನ ನಿಮ್ಮ ಒಂದು ಮೊಬೈಲ್ ನ ಮೂಲಕ ಪಡೆಯಬೇಕು ಅಂತ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಮೊದಲದಾಗಿ ನಿಮ್ಮ ಒಂದು ಮೊಬೈಲ್ ನ ಮೂಲಕ ಗೂಗಲ್ ಸರ್ಚ್ ಬಾರ್ ನ ಓಪನ್ ಮಾಡ್ಕೊಳ್ಳಿ. ಈ ಒಂದು ಗೂಗಲ್ ಸರ್ಚ್ ಬಾರ್ ಅಲ್ಲಿ CO ಕರ್ನಾಟಕ ಅಂತ ಟೈಪ್ ಮಾಡಿ. ನಂತರ ಮೊದಲದಾಗಿ ಒಂದು ಲಿಂಕ್ ಓಪನ್ ಆಗುತ್ತೆ, CO ಕರ್ನಾಟಕ ಅಂತ ಇದೆ ನೋಡಬಹುದು. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತ ಬಂದಿರುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ನೇರವಾಗಿ ಈ ಒಂದು ವೆಬ್ಸೈಟ್ಗೂ ಕೂಡ ಭೇಟಿ ನೀಡಬಹುದು. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ನಿಮಗೆ ನೋಡಬಹುದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇರುತ್ತೆ. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಓಪನ್ ಆಗಿರುತ್ತೆ. ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಬಂದಿರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬೈ ಎಲೆಕ್ಟೋರಲ್ ಡೀಟೇಲ್ಸ್ ಅಂತ ಬಂದಿರುತ್ತೆ. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಥವಾ 2002ರಲ್ಲಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಇತ್ತು ಅಂತಂದ್ರೆ ವೋಟರ್ ಐಡಿ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲ ವಿವರಗಳನ್ನ ಕೂಡ ನೀವು ಪಡೆಯಬಹುದಾಗಿರುತ್ತೆ. ಒಂದು ವೇಳೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಅಥವಾ 2002ರ ಪಟ್ಟಿಯಲ್ಲಿ ಹೆಸರು ಇರಲಿಲ್ಲ ಅಂತಂದ್ರೆ ನಿಮ್ಮ ಕುಟುಂಬ ಸದಸ್ಯರ ವಿವರಗಳನ್ನ ಕೂಡ ನೀವು ಪಡೆಯಬಹುದಾಗಿರುತ್ತೆ. ಅದು ಹೇಗೆ ಅಂತ ಕೇಳಿದ್ರೆ ನಿಮಗೆ ಲೈವ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ. ನೋಡಬಹುದು, ಮೊದಲದಾಗಿ ಸ್ಟೇಟ್ ಅಂತ ಇರುತ್ತೆ, ನಮ್ಮ ಕರ್ನಾಟಕವನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನಂತರ ಡಿಸ್ಟಿಕ್ ಅಂತ ಕೇಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ 2002ರ ಒಂದು ಸಂದರ್ಭದಲ್ಲಿ ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಅಸೆಂಬ್ಲಿ ಅಂತ ಕೇಳಿರ್ತಾರೆ, ಅಂದ್ರೆ ವಿಧಾನಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. 2002ರಲ್ಲಿ ಇರುವಂತಹ ವಿಧಾನಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಪೋಲಿಂಗ್ ಸ್ಟೇಷನ್ ಅಂತ ಕೇಳಿರ್ತಾರೆ, ಪೋಲಿಂಗ್ ಸ್ಟೇಷನ್ ನ ಆಯ್ಕೆ ಮಾಡುವಂತ ಅವಶ್ಯಕತೆ ಇರಲ್ಲ. ಪಾರ್ಟ್ ಅಥವಾ ಸೀರಿಯಲ್ ನಂಬರ್ ಅಂತ ಕೇಳಿರ್ತಾರೆ, ಪಾರ್ಟ್ ಅಥವಾ ಸೀರಿಯಲ್ ನಂಬರ್ ನ ಕೂಡ ನೀವು ಆಯ್ಕೆ ಮಾಡುವಂತ ಅವಶ್ಯಕತೆ ಇರಲ್ಲ. ನಂತರ ಮತದಾರರ ಪೂರ್ಣ ಹೆಸರು ಅಂತ ಕೇಳಿರ್ತಾರೆ, ಮತದಾರರ ಪೂರ್ಣ ಹೆಸರನ್ನ ನೀವು ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇನೆ. ನಂತರ 2002ರಲ್ಲಿ ಮತದಾರರ ವಯಸ್ಸು ಅಂತ ಕೇಳಿರ್ತಾರೆ, ಇಲ್ಲಿ ಯಾರ ಹೆಸರನ್ನ ಎಂಟರ್ ಮಾಡಿರ್ತಾರ ಅವರ ಒಂದು ವಯಸ್ಸು 2002ರಲ್ಲಿ ಎಷ್ಟಿತ್ತು ಅಂತ ಆಯ್ಕೆ ಮಾಡ್ಕೊಳ್ಳಿ. ನಂತರ ರಿಲೇಟಿವ್ ಟೈಪ್ ಅಂತ ಬಂದಿರುತ್ತೆ, ಸಂಬಂಧವನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಹಸ್ಬೆಂಡ್, ವೈಫ್, ಫಾದರ್, ಮದರ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಸಂಬಂಧವನ್ನ ಆಯ್ಕೆ ಮಾಡ್ಕೊಳ್ಳೋ ನಂತರ ಸಂಬಂಧಿಯ ಪೂರ್ಣ ಹೆಸರನ್ನ ಬರಿಬೇಕಾಗಿರುತ್ತೆ. ರಿಲೇಟಿವ್ ಫುಲ್ ನೇಮ್ ನ ಎಂಟರ್ ಮಾಡಬೇಕಾಗಿರುತ್ತೆ. ಅಂದ್ರೆ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇನೆ ಸರಿಯಾಗಿ ಎಂಟರ್ ಮಾಡಿ. ಇಲ್ಲಿ ಯಾರ ಹೆಸರಿನ ಮೇಲೆ ನೀವು ಭಾಗದ ಸಂಖ್ಯೆನ ಹುಡುಕ್ತಾ ಇರ್ತೀರಾ ಅವರ ತಂದೆನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ತಂದೆ ಹೆಸರನ್ನ ಬರೀರಿ. ಹಸ್ಬೆಂಡ್ ನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ಹಸ್ಬೆಂಡ್ ನೇಮ್ ನ ಬರಿಬೇಕಾಗಿರುತ್ತೆ. ಮದರ್ ನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ಮದರ್ ನೇಮ್ ನ ಬರಿಬೇಕಾಗಿರುತ್ತೆ ರಿಲೇಟಿವ್ ಫುಲ್ ನೇಮ್ ಅಲ್ಲಿ. ನಂತರ ಕ್ಯಾಪ್ಚಾ ಅಂತ ಇರುತ್ತೆ ನೋಡಬಹುದು, ಇಲ್ಲಿ ಕಾಣುವಂತ ಈ ಒಂದು ಕ್ಯಾಪ್ಚನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಬರಿಬೇಕಾಗಿರುತ್ತೆ. ಈ ಒಂದು ಕ್ಯಾಪ್ಚಾ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ ರಿಫ್ರೆಶ್ ಅಂತ ಇರುತ್ತೆ ನೋಡಬಹುದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೊಸದಾಗಿ ಒಂದು ಕ್ಯಾಪ್ಚಾ ಕೂಡ ಬರುತ್ತೆ. ಆ ಒಂದು ಕ್ಯಾಪ್ಚನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಸರಿಯಾಗಿ ಎಂಟರ್ ಮಾಡಿ. ನಂತರ ಸರ್ಚ್ ಅಂತ ಇರುತ್ತೆ ನೋಡಬಹುದು, ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮತದಾರರ ವಿವರಗಳು ಕೂಡ
ಸಂಪೂರ್ಣವಾಗಿ ಬಂದಿರುವಂತದ್ದು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಬಹುದು. ಇದರಲ್ಲಿ ಮುಖ್ಯವಾಗಿರುವಂತದ್ದು ಪೋಲಿಂಗ್ ಸ್ಟೇಷನ್ ಅಂತ ಇದೆ ನೋಡಬಹುದು. ಪೋಲಿಂಗ್ ಸ್ಟೇಷನ್ ಅಂತ ಹೇಳಿದ್ರೆ ಇದು ಭಾಗದ ಸಂಖ್ಯೆ ಆಗಿರುತ್ತೆ. ಈ ಒಂದು ಭಾಗದ ಸಂಖ್ಯೆನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ನಂತರ ಪಾರ್ಟ್ ಸೀರಿಯಲ್ ನಂಬರ್ ಅಂತ ಬಂದಿರುತ್ತೆ. ಪಾರ್ಟ್ ಸೀರಿಯಲ್ ನಂಬರ್ ನ ಕೂಡ ನೀವು ಬರೆದಿಟ್ಕೊಳ್ಳಿ. ನಂತರ ಎಪಿಕ್ ನಂಬರ್ ಅಂತ ಬಂದಿರುತ್ತೆ. ಎಪಿಕ್ ನಂಬರ್ ಅಂತ ಹೇಳಿದ್ರೆ ವೋಟರ್ ಐಡಿ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿಯ ಸಂಖ್ಯೆ ಆಗಿರುತ್ತೆ. ಸೊ ಈ ಒಂದು ಎಲ್ಲ ವಿವರಗಳನ್ನ ಕೂಡ ನೀವು ನಿಮ್ಮ ಒಂದು ಮೊಬೈಲ್ ನ ಮೂಲಕನೇ ಪಡೆಯಬಹುದಾಗಿತ್ತು. ಸುಲಭವಾಗಿ ಪಡೆಯುವ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.